स्वागत है आपका बी न्यूज नेशन में। मैं हूं आबिद हुसैन शेख। बीजापुर में बीजेपी कार्यालय का भूमि पूजन होगा। बीजापुर जिले के केएसआरटीसी डिपो के पास ग्यांग बौड़ी में बीजेपी कार्यालय का शिलान्यास उद्घाटन होने जा रहा है। राज्य के 7 जिलों में एक साथ होने वाले इस कार्यक्रम को बीजेपी के राष्ट्रीय अध्यक्ष जेपी नड्डा के नवरत्न कलश राज्य अध्यक्ष को देते हुए सीएम येडियुरप्पा की अध्यक्षता और उपस्थिति में बीजेपी राज्य अध्यक्ष नलिन कुमार कतील और जिला इंचार्ज मिनिस्टर श्रीमती शशिकला जोड़ले के हाथों भूमि पूजा की जाएगी। बीजापुर जिले के बीजेपी कार्यकर्ता और सदस्य उपस्थित रहेंगे। प्रेस मीट में इसकी जानकारी दी जिला बीजेपी अध्यक्ष आरएस पाटिल ने। ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಆಗಿರತಕ್ಕಂಥ ಹಿರಿಯರಾದ ಚಂದ್ರಶೇಖರ್ ಕೌಟಿಯವರೇ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಜೋಗೂರವರೇ, ನಮ್ಮ ಜಿಲ್ಲೆಯ ಕೋಶಾಧ್ಯಕ್ಷ ಆಗಿರತಕ್ಕಂಥ ಮಾಜಿ ಬಿಡಿ ಅಧ್ಯಕ್ಷ ಆಗಿರತಕ್ಕಂಥ ಭೀಮಾಶಂಕರ್ ಹದ್ನೂರವರೇ, ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನಾಳೆ ದಿವಸ ದಿನಾಂಕ 14/8/2020 ಇಡೀ ರಾಜ್ಯದಲ್ಲಿ 8 ಜಿಲ್ಲೆಗಳು ಮತ್ತು 1 ಮಂಡಲದಲ್ಲಿ ಏಕಕಾಲಕ್ಕೆ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದ ಭೂಮಿ ಪೂಜೋತ್ಸವದ ಕಾರ್ಯಕ್ರಮ, ಶಿಲಾನ್ಯಾಸದ ಕಾರ್ಯಕ್ರಮ ನೆರವೇರಲಿದ್ದು, ಈ ಒಂದು ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ನಡ್ಡಾರವರು ನೆರವೇರಿಸಲಿದ್ದು, ಈ ಒಂದು ಕಾರ್ಯಕ್ರಮದ ನವರತ್ನ ಕಳಶವನ್ನು ರಾಜ್ಯಾಧ್ಯಕ್ಷರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಹಸ್ತಾಂತರಿಸಲಿದ್ದು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದು, ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಜೊಲ್ಲೆ ಅಕ್ಕವರು ನೆರವೇರಿಸಲಿದ್ದು, ಜಿಲ್ಲೆಯ ನಮ್ಮ ಸಂಸದರು ಮತ್ತು ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಭಾರತೀಯ ಜನತಾ ಪಕ್ಷದ ಪ್ರಮುಖ ಮುಖಂಡರು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು, BDA ಅಧ್ಯಕ್ಷರು, ಪ್ರಮುಖವಾಗಿ ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು, ವಿಶೇಷವಾಗಿ ಇವತ್ತು ಕೊರೋನಾದಿಂದ ಈ ಒಂದು ಕಾರ್ಯಕ್ರಮವನ್ನು ವರ್ಚುವಲ್ ಪ್ರೋಗ್ರಾಮ್ ಮುಖಾಂತರ ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಮತ್ತು ಇದೇ ಒಂದು ವರ್ಚುವಲ್ ಕಾರ್ಯಕ್ರಮದ ಮುಖಾಂತರ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಮೊದಲಿಗೆ 9:30 ನಮ್ಮದು ಬೆಳಗ್ಗೆ 7:45 ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಪ್ರಕಾರ ಹೋಮ ಹವನ ಪೂಜೆಯೊಂದಿಗೆ ಬೆಳಗ್ಗೆ 7:15 ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗ್ತವೆ. ನಂತರ ಈ ಹೋಮ ಪೂಜೆ ಎಲ್ಲ ಮುಗಿದ ನಂತರ 9:30 ನಮ್ಮದಿಲ್ಲೇ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲ ನಮ್ಮ ಪ್ರಮುಖ ನಾಯಕರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ 9:30ರಿಂದ 10:30ವರೆಗೆ ಈ ಕಾರ್ಯಕ್ರಮ ಇರ್ತದೆ. 10:50 ಮುಂದೆ 12:15 ವರ್ಚುವಲ್ ಪ್ರೋಗ್ರಾಮ್, ಅದು ಇಂಡೋರ್ ಪ್ರೋಗ್ರಾಮನ್ನು ನಾವು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ದುಮಾಳೆಯವರ ಕಾರ್ಯಾಲಯದಲ್ಲಿ ಏರ್ಪಾಡನ್ನು ಮಾಡಿದೆವು. ಒಟ್ಟು
ರಾಜ್ಯ ರಾಷ್ಟ್ರೀಯ ನಾಯಕರ ಮಾರ್ಗದರ್ಶನದಂತೆ ಅವರ ಸೂಚನೆಯಂತೆ ಪ್ರತಿ ಜಿಲ್ಲಾ ಕೇಂದ್ರದೊಳಗೆ ಸ್ವಂತ ಭಾರತೀಯ ಜನತಾ ಪಕ್ಷದ ಕಟ್ಟಡಗಳು ಇರಬೇಕು. ಸುಮಾರು 10,000ದಿಂದ 15,000 ಸ್ಕ್ವೇರ್ ಫೀಟ್ ಜಾಗ ಇರಬೇಕಂತನ್ನುವಂಥದ್ದು ಅವ್ರ ಅಪೇಕ್ಷೆ ಇತ್ತು. ಅದರ ಪ್ರಕಾರ ಸುದೈವ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಸುಮಾರು 11,000 ಸ್ಕ್ವೇರ್ ಫೀಟ್ ನಮಗೆ ಜಾಗ ಲಭ್ಯ ಆಯಿತು. ನಮ್ಮ ಮಾಜಿ ಬಿ ಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಭೀಮಾಶಂಕರ್ ಹದ್ನೂರು ಬಿ ಡಿ ಅಧ್ಯಕ್ಷ ಇದ್ದಂಥ ಸಂದರ್ಭದೊಳಗೆ ನಮ್ಗೆ ಆ ಒಂದು ಸ್ಥಳಾವಕಾಶಕ್ಕೆ ಅನುಕೂಲ ಆಗಿತ್ತು. ಹೀಗಾಗಿ ಅದರ ಕಾರಣಾಂತರದಿಂದ ನಮ್ಮ ಕಟ್ಟಡದ ಸಮಯ ಮುಂದೂಕೋತಾ ಬಂತು. ಈಗ ಅದು ಒಂದು ಒಳ್ಳೆಯ ಸುಸಂದರ್ಭದೊಳಗೆ ನಮ್ಮ ಕಟ್ಟಡವನ್ನು ನಾಳೆ ದಿವಸ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರ್ತದೆ. ಒಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತದ ಒಂದು ಶ್ರದ್ಧಾ ಕೇಂದ್ರ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಕಾರ್ಯಾಲಯ ಅಂತಂದ್ರೆ ಅದೊಂದು ಶ್ರದ್ಧಾ ಕೇಂದ್ರ, ಅದೊಂದು ದೇವಸ್ಥಾನ ಅಂತ. ಹೀಗಾಗಿ ಆ ಒಂದು ಭಾವನೆಗಳಿಗೆ, ಕಾರ್ಯಕರ್ತರ ಭಾವನೆಗಳಿಗೆ, ಅವರ ಆಶೋತ್ತರಗಳಿಗೆ ಸ್ಪಂದನೆ ಸಿಗ್ತಕ್ಕಂಥ ಒಂದು ಜಾಗದಲ್ಲಿ ಕಾರ್ಯಕರ್ತರಿಗೆ ಒಂದು ಈ ಲೈಬ್ರರಿ ವ್ಯವಸ್ಥೆ ಮತ್ತು ಮಾಧ್ಯಮದ ಸಂವಹನಕ್ಕೋಸ್ಕರ ಒಂದು ಸಭಾಂಗಣ ಮತ್ತು ನಮ್ಮ ಕಾರ್ಯಕರ್ತರಿಗೆ ಪ್ರಶಿಕ್ಷಣಗೋಸ್ಕರ ಒಂದು ಸಭಾಂಗಣ ಮತ್ತು ನಮ್ಮ ಎಲ್ಲ ಸಂಸದರು, ಶಾಸಕರಿಗೆ ಪ್ರತಿನಿತ್ಯ ಜನರ ಅಹವಾಲವನ್ನು ಸ್ವೀಕರಿಸಲಿಕ್ಕೋಸ್ಕರ ಅವರಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆಗಳನ್ನ ಮಾಡಿದೆ. ಮತ್ತು ನಮ್ಮ ಪೂರ್ಣಾವಧಿ ಕಾರ್ಯಕರ್ತರಿಗೆ ವಸತಿ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಸುಮಾರು 3 ಅಂತಸ್ತುಗಳಿಂದ ಈ ಒಂದು ಜಾಗ ಲಭ್ಯ ಇದ್ದು ಮುಂದಿನ ದಿನಗಳಲ್ಲಿ ತನ್ನ ಕಾರ್ಯಚಟುವಟಿಕೆಗಳನ್ನು ಇಲ್ಲಿ ಪ್ರಾರಂಭಿಸ್ತಕ್ಕಂಥ ಒಂದು ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೀವಿ. ಒಟ್ಟು ಈ ಒಂದು ಜಾಗ, ಈ ಒಂದು ಬಿಲ್ಡಿಂಗದ ಒಂದು ವಿಸ್ತೀರ್ಣ, ಅದರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಮತ್ತು ಈ ಒಟ್ಟು ನಮ್ಮ ಬೆಳಗಾವಿ ಧಾರವಾಡ ವಿಭಾಗದಲ್ಲಿ ಏನು ಈ ಭಾರತೀಯ ಜನತಾ ಪಕ್ಷದ ಕಟ್ಟಡಗಳಾದ ಪ್ರಮುಖರನ್ನಂತ ಹೇಳಿ ರಾಜ್ಯದಿಂದ ನಿಯುಕ್ತಿ ಮಾಡಿದ್ದಾರೆ. ಅದೇ ರೀತಿ ಒಳಗೆ ನಮ್ಮ ಜಿಲ್ಲೆಯೊಳಗೂ ಕೂಡ ಒಟ್ಟು ರಾಜ್ಯದಿಂದ ಒಂದು ಕಟ್ಟಡ ಸಮಿತಿ ಅಂತ ರಚನೆ ಮಾಡಿದೆ. ನಮ್ಮ ಜಿಲ್ಲೆಯೊಳಗೂ ಕೂಡ ಒಂದು ಕಟ್ಟಡ ಸಮಿತಿ ಅಂತೇಳಿ ಒಂದು ರಚನೆ ಮಾಡಿದೆ. ಆ ಕಟ್ಟಡ ಸಮಿತಿಯವರ ಜೊತೆಗೂಡಿ ಒಟ್ಟಾರೆ ನಮ್ಮ ಕಾರ್ಯಕರ್ತರದಿಂದ ಸಂಗ್ರಹದ ವ್ಯವಸ್ಥೆಯನ್ನು ಮಾಡಿ ಆ ಒಂದು ಈ ಒಂದು ಕಟ್ಟಡವನ್ನು ನಾವು ನಿರ್ಮಾಣವನ್ನು ಮಾಡಬೇಕಂತೇಳಿ ಈಗಾಗಲೇ ನಮಗೆಲ್ಲ ಜಿಲ್ಲಾಧ್ಯಕ್ಷರು ನಮ್ಮ ನಾಳಿನ ಕಾರ್ಯಕ್ರಮದ ಸಂಪೂರ್ಣ ವಿವರವಾದ ವರದಿಯನ್ನು ಕೊಟ್ಟಿದ್ದಾರೆ. ಬಿಜಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಈ ಕಾರ್ಯಾಲಯದ ಒಟ್ಟು ವಿಸ್ತೀರ್ಣ 11,000. ಅದರಲ್ಲಿ ಸಿಲ್ಟು, ಗ್ರೌಂಡು +1 ಈ ರೀತಿ 5,000 ಸ್ಕ್ವೇರ್ ಫೀಟ್, 15,000 ಸ್ಕ್ವೇರ್ ಫೀಟನ್ನು ನಾವು ಅದನ್ನು ಬಳಕೆ ಮಾಡ್ತೀವಿ. 11,000ದಾಗ 5,000 ಸ್ಕ್ವೇರ್ ಫೀಟ್ದಾಗ 15,000 ಸ್ಕ್ವೇರ್ ಫೀಟು ಇದು ಬಿಲ್ಟಪ್ ಏರಿಯಾ. ಇದನ್ನು ಸುಧೀರ್ ಟೆಂಗ್ಸಾಲಿ ಅಂಥೇಳಿ ಕಾಂಟ್ರಾಕ್ಟ್ರಿಗೆ, ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರ್ ಅವರಿಗೆ ಇದು ಗುತ್ತಿಗೆ ಕೊಟ್ಟಿದೆ. 1 ವರ್ಷದಲ್ಲಿ ಅವರಿಗೆ ಅದನ್ನು ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಇದಕ್ಕಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಮತ್ತು ಇದೆಲ್ಲ ಕೂಡಿ ಇದಕ್ಕಾಗಿರ್ತಕ್ಕಂಥ ಸುಮಾರು 2,50,00,000 2.5 ಕೋಟಿ ರೂಪಾಯಿ ಇದಕ್ಕೆ ತಗಲ್ತಕ್ಕಂಥ ವೆಚ್ಚ. ಇದನ್ನು ಕೇವಲ ಸರ್ಕಾರದ ಅಂತ್ಯಕ್ಷದ MLA MP ಗಳ ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಯೋಜನೆ ಇಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಇದರೊಳಗೆ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ 500 ರೂಪಾಯಿ ಕೂಪನ್ ಮಾಡ್ಕೊಂಡಿದ್ದೆವು. ಮತ್ತು 2,000ಕ್ಕಿಂತಲೂ ಹೆಚ್ಚು ಯಾರು ಹಣ ಕೊಡ್ತಾ ಇದ್ದಾರೆ ಅವ್ರು ಕಂಪಲ್ಸರಿ ಚೆಕ್ ಮುಖಾಂತರನೇ ಕೊಡಬೇಕು. ಇದರಲ್ಲಿ ಅತ್ಯಂತ ಪಾರದರ್ಶಕವಾಗಿ ಈ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ದುರುಪಯೋಗವನ್ನು ಮಾಡಿಕೊಂಡು ಕಾರ್ಲೆ ಕಟ್ಟಬೇಕು ಅನ್ನುವಂಥ ಉದ್ದೇಶ ನಮ್ಮದಿಲ್ಲ. ಆಗಲೇ ಅಧ್ಯಕ್ಷ ಹೇಳ್ದಂಗೆ ಇದೊಂದು ಶ್ರದ್ಧಾ ಕೇಂದ್ರ, ಇದೊಂದು ದೇವಾಲಯ ಇದ್ದಂಗೆ ಕಾರ್ಯಕರ್ತರಿಗೆ. ಹೀಗಾಗಿ ಕಾರ್ಯಕರ್ತರ ಆಧಾರ ಮ್ಯಾಗ ಈ ಭವನ ನಿರ್ಮಾಣ ಆಗಬೇಕು. ಹೀಗಾಗಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರು ಇದರಲ್ಲಿ ನಾನು 500 ರೂಪಾಯಿ ಕೊಟ್ಟೆ, 1,000 ರೂಪಾಯಿ ಕೊಟ್ಟೆ ಅನ್ನುವಂಥದ್ರ ಮೂಲಕ ಈ ಕಾರ್ಯಾಲಯ ನಿರ್ಮಾಣ ಆಗಬೇಕು. ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳ ಉದ್ದೇಶ ಈ ಕಾರ್ಯಾಲಯ ಅಂತೇಳಿದ್ರೆ ಎಲ್ಲ ಬರ್ತಕ್ಕಂಥ ಕಾರ್ಯಕರ್ತರು, ಸಾರ್ವಜನಿಕರಿಗೆ ಇದೊಂದು ಇನ್ಫಾರ್ಮೇಷನ್ ಸೆಂಟರ್ ಆಗಬೇಕು. ಯಾರೇ ಬಂದು ಇಲ್ಲಿ ಏನಾದರೂ ಕೇಳಿದರೆ ಅದಕ್ಕೆ ಮಾಹಿತಿ ಸಿಗಬೇಕು ಅನ್ನುವಂಥ ಮಾಹಿತಿ ಕೇಂದ್ರ, ಈ ಲೈಬ್ರರಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಕಾರ್ಯಾಲಯ ಅಂತಂದರೆ ವಿಶ್ರಾಂತಿ ಕೊಠಡಿ ಭವನ ಅಂಥೇಳಿ, ಆದರೆ BJP ಒಳ ಕಾರ್ಯಾಲಯ ಅಂದ್ರೆ ಇದು ಕಾರ್ಯಕರ್ತರಿಗೆ ಒಂದು ಚಟುವಟಿಕೆ ಮಾಡುವ ದೃಷ್ಟಿಯಿಂದ ಶ್ರದ್ಧಾ ಕೇಂದ್ರ ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡಿದೆ. ಕಾರ್ಯಕರ್ತರ
ಪರಿಶ್ರಮ ಮತ್ತು ಹಿರಿಯರ ಆಶೀರ್ವಾದದಿಂದ ಒಂದು ವರ್ಷದಲ್ಲಿ ಈ ಕಟ್ಟಡ ಎದ್ದು ನಿಲ್ತದಂಥೇಳಿ ನಮಗೆಲ್ಲ ಭರವಸೆ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ನಾಳೆ ಅತ್ಯಂತ ಶುಭ ಮುಹೂರ್ತದಲ್ಲಿ ಪೂಜೆ ವಿಧಾನಗಳೊಂದಿಗೆ ಎಲ್ಲ ಪ್ರಮುಖರೊಂದಿಗೆ ಕಾರ್ಯಾಲಯ ಭೂಮಿ ಪೂಜೆ ಆಗ್ತದೆ. ಅದಾದ ನಂತರ ಒಂದು 3-4 ದಿವಸದೊಳಗನೆ ಲೈನ್ಔಟ್ ಮಾಡಿ ಕೆಲಸ ಅತ್ಯಂತ ಶೀಘ್ರದಲ್ಲಿ ಪ್ರಾರಂಭ ಆಗ್ತದೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈಗಾಗಲೇ ಕಟ್ಟಡಕ್ಕೆ ಬೇಕಾದಂಥ ಬ್ಲೂ ಪ್ರಿಂಟ್ ಇರ್ಬೋದು, ಮಹಾನಗರ ಪಾಲಿಕೆಯಿಂದ ಪರವಾನಗಿ ಇರ್ಬೋದು, ಮತ್ತು ಬೋರು, ಎಲೆಕ್ಟ್ರಿಕಲ್ ಕನೆಕ್ಷನ್ನು ಎಲ್ಲನೂ ಕೂಡ ರೆಡಿಯಾಗಿ ಇವತ್ತು ಕಟ್ಟಡದ ಕೆಲಸ ಅತ್ಯಂತ ಶೀಘ್ರದಲ್ಲಿ ಮಾಡ್ಲಿಕ್ಕೆ ನಮ್ಮೆಲ್ಲ ವ್ಯವಸ್ಥೆಗಳನ್ನು ನಾವು ಈಗ ಮಾಡ್ಕೊಂಡಿದ್ದೆವು. ಸೊ ಬರುವಂಥ ದಿನಗಳಲ್ಲಿ ಬಿಜಾಪುರದ ಜಿಲ್ಲಾ ಕೇಂದ್ರದ ಕಾರ್ಯಾಲಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಉತ್ಸಾಹ ಮತ್ತು ಹುರುಪು ಕೊಡ್ತಿರ್ತಕ್ಕಂಥ ಕೇಂದ್ರ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿ ಬೃಹತ್ವಾಗಿರ್ತಕ್ಕಂಥ ಜನರು ಸೇರಿಸಬೇಕು ಅಂತ ನಮ್ಮ ಅಪೇಕ್ಷೆ ಇತ್ತು. ಕರೋನಾ ಹಿನ್ನೆಲೆಯಲ್ಲಿ ನಾಳೆ ಅತ್ಯಂತ ಸಾಮಾಜಿಕ ಅಂತರ ಕಾಯ್ಕೊಂಡು ಭಾಳ ಜನರಿಗೆ ಬರ್ಲಿಕ್ಕೆ ಹೇಳಿಲ್ಲ. ನಾವು 5 ಫೂಟಕ್ಕೆ ಒಬ್ಬರನ್ನ ಕೊಡಬೇಕು. ನಮ್ಮ ಮಂಡಲ ಅಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಹೆಚ್ಚು ಕಡಿಮೆ ಅಂದರೆ 60ರಿಂದ 70 ಜನ ಇರಬೇಕು, ಅದಕ್ಕಿಂತ ಹೆಚ್ಚಿಗಿಲ್ಲ. ಸೊ ಹೀಗಾಗಿ ಇದೊಂದು ವಿಶೇಷವಾದಂಥದ್ದು. ಈ ಸಂದರ್ಭದಲ್ಲಿ ನಾವು 1000-2000 ಜನರನ್ನು ಸೇರಿಸ್ಬೋದಾಗಿತ್ತು. ಅದನ್ನು ಕರೋನಾ ಇರೋದ ಸಂದರ್ಭದಲ್ಲಿ ನಾವು ಅತ್ಯಂತ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡು ಸರ್ಕಾರದ ಏನು ಸೂಚನೆ ಇದನ್ನು ಅದನ್ನೆಲ್ಲ ಪಾಲನೆ ಮಾಡಿ ಈ ಕಾರ್ಯಕ್ರಮವನ್ನು ನಾವು ನಿರ್ವಹಿಸ್ತಾ ಇದ್ದೆವು. ನಾಳೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಬೆಳಗ್ಗೆ 7:45ಕ್ಕೆ ಹೋಮ ಹವನ, 9ವರೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಇರ್ತದೆ. और खबरों के लिए देखते रहिए बी न्यूज़ नेशन।